ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 449ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣನಿಗೆ ನೆನಪಿಸಿಕೊಡ್ತಾನ. ಸುಗ್ರೀವ ಬಹುತೇಕ ತನ್ನ ಒಂದು ಸುಖದಲ್ಲಿ ಲೀನವಾಗಿ ನಮಗೆ ಕೊಟ್ಟ ವಚನವನ್ನು ಮರೆತಿರಬೇಕು, ತಕ್ಷಣ ನೀನು ಕಿಷ್ಕಿಂಧಕ್ಕೆ ಹೋಗಿ ಅವನನ್ನು ಎಚ್ಚರಿಸೋ, ನನ್ನ ನಿಜ ರೂಪಗಳ ಬಗ್ಗೆ ಅವನಿಗೆ ಪರಿಚಯಿಸು ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಹೊರಡು ಕಾಲಕ್ಕೆ ಅಣ್ಣನ ಕೋಪ ತಾಪದ ನುಡಿಗಳನ್ನು ಕೇಳಿ ಅಣ್ಣನಿಗೆ ಅವನು ಹೇಳ್ತಾನೆ, ಈ ಸುಖಭೋಗದಲ್ಲಿ ಲೀನವಾದಂತಹ ಸುಗ್ರೀವ ಒಂದು ವೇಳೆ ಕೃತಜ್ಞ ಹೊಂದಿದ, ನಾವು ಅವನಿಗೆ ಉಪಕಾರ ಮಾಡಿದ್ವಿ, ಅವನು ಪ್ರತ್ಯುಪಕಾರ ಮಾಡಲಿಲ್ಲ, ಉಪಕಾರಿಗೆ ಅಂತ ಅವ ಕಂಡು ಬರಲಿಲ್ಲ ಅಂದ್ರೆ ಯಾವ ರೀತಿ ವಾಲಿಯನ್ನು ನಾವು ಗತಿ ಕಾಣಿಸಿದ್ದೇವೆ ಅದೇ ರೀತಿ ಆ ಸುಗ್ರೀವನನ್ನು ಗತಿ ಕಾಣಿಸೋಣ. ಈಗೇನವು ಸುಖವನ್ನು ಅನುಭವಿಸ್ತಾ ಇದ್ದಾನ, ಎಲ್ಲ ಸುಖವನ್ನು ಅನುಭವಿಸ್ತಾ ಇದ್ದಾನ, ಸುಖದಲ್ಲಿ ಲೀನಾಗ್ಯಾನ, ಬುದ್ಧಿ ಕಳ್ಕೊಂಡಾನ, ಮತಿಹೀನನಾಗ್ಯಾನ. ಅವಾಗೇನಾಗ್ತಿದೆ, ಅವು ಸುಖಗಳು ಅವನಿಗೆ ಸಿಗದಂಗೆ ನಾವು ಮಾಡೋಣ ಅಂತ ಹೇಳ್ತಾ ಮುಂದುವರಿಸ್ತಾನೆ. ಅಸತ್ಯ ಸುಗ್ರೀವನ ವಧಿಸಿ ಪಟ್ಟಗಟ್ಟುವೆ ಅಂಗದನ. ಲಕ್ಷ್ಮಣ ಹೇಳ್ತಾನೆ ನನಗೆ, ನೋಡೋಣ ನಾ ಕಿಷ್ಕಿಂದ ಹೋಗ್ತಾನೋ, ಅವನೇನಾದರೂ ಕೊಟ್ಟ ಮಾತವನ್ನು ಪಾಲಿಸಲಿಕ್ಕೆ ತಯಾರಾಗಲಿಲ್ಲ, ಅವೇನಾದರೂ ಕೊಟ್ಟ ವಚನವನ್ನು ಪಾಲಿಸಲಿಕ್ಕೆ ಮುಂದೆ ಬರಲಿಲ್ಲ ಅಂದ್ರೆ, ಮಾತಿನಲ್ಲಿ ಬದಲಾವಣೆ ಕಂಡು ಬರ್ತಂದ್ರೆ ಅವನು ಅಲ್ಲೇ ಒದಿಸ್ತೀನೋ ಕೊಲ್ತೀನೋ, ವಾಲಿ ಮಗನಾದ ಅಂಗದನನ್ನು ಪಟ್ಟಕ್ಕೆ ಕಟ್ತೇನೆ ಅಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಕೇಳಿ ಲಕ್ಷ್ಮಣನ ಕೋಪದ ನುಡಿಗಳ ರಾಮ ನುಡಿದ. ಅನ್ನ ಗೊತ್ತಾಗ್ತದೆ, ನಾನು 4ನೇ ಶಿಫ್ಟ್ ಮಾಡಿದರೆ ಇವ್ನಿಗೆ 8ನೇ ಅಲ್ಲ 12ನೇ ಶಿಫ್ಟ್ ಮಾಡಕತ್ತಾನೆ. ಮೊದಲ ಶೀಘ್ರ ಕೋಪಿ ಇವನು ಮಾತುಗಳನ್ನು, ಸಿಟ್ಟಿನ ಮಾತುಗಳನ್ನು ಕೇಳಿ ರಾಮ ಪುನಃ ಲಕ್ಷ್ಮಣನಿಗೆ ಹೇಳ್ತಾನೆ, ಇಲ್ಲ ಲೋಕದಲ್ಲಿ ಇಂಥ ಪಾಪ ಮಾಡುವ ನಿನ್ನಂಥ ವ್ಯಕ್ತಿ, ಇಲ್ಲ ಲೋಕದಲ್ಲಿ ಇಂಥ ಪಾಪ ಮಾಡುವ ನಿನ್ನಂಥ ವ್ಯಕ್ತಿ ಸಭ್ಯತೆದಿ ಕೋಪ ಗೆದ್ದ ವೀರನೇ ಪುರುಷೋತ್ತಮ. ಅಲ್ಲಿ ಮತ್ತು ತಮ್ಮನ ಕೋಪವನ್ನು ಶಮನ ಮಾಡೋಕ್ಕಾಗಿ ಹೇಳ್ತಾನೆ, ತಮ್ಮ ಈ ಪಾಪ ಮಾಡೋಕ್ಕೆ ಹೋಗಬೇಡ, ಅವನು ಕೊಲ್ಲುವಂಥ ಪಾಪ ಮಾಡೋಕ್ಕೆ ಹೋಗಬೇಡ. ನಿನ್ನಂಥ ವ್ಯಕ್ತಿ ಏನಂದ್ರೆ, ನೀ ಸಭ್ಯತೆಯಿಂದ ಕೋಪವನ್ನು ಗೆದ್ದಂಥ ವ್ಯಕ್ತಿ. ಯಾರು ಸಭ್ಯತೆಯಿಂದ ಕೋಪವನ್ನು ಗೆಲ್ತಾರೆ, ಕೋಪದ ಮೇಲೆ ನಿಯಂತ್ರಣ ಹೊಂದ್ತಾರೆ, ಅವರೇ ಪುರುಷೋತ್ತಮರು ಅಂತ ಇಲ್ಲೇ ವಾಲ್ಮೀಕಿಯರು ಪುನಃ ರಾಮನ ಮೂಲಕ ಪುರುಷೋತ್ತಮ ವ್ಯಾಖ್ಯೆಯನ್ನು ಮುಂದುವರಿಸ್ತಾರೆ. ಸಭ್ಯತೆಯಿಂದ ಕೋಪವನ್ನು ಗೆದ್ದವನೇ ವೀರನೇ, ಊರನೇ ಮತ್ತು ಪುರುಷೋತ್ತಮ ಅಂತ ಹೇಳ್ತಾನೆ. ಓ ಲಕ್ಷ್ಮಣ, ನಿನಗೆ ಸಲ್ಲದಿ ನಡತೆ. ಈಗೇನು ಹೇಳಾಗತ್ತಿಲ್ಲ, ಕೋಪದಿಂದ ಹೋಗಿ ಅವನು ಕೊಂದ ಹುಡುಗನ ಅಂಗದನ ಪಟ್ಟು ಕಟ್ತಾನಂತಲ್ಲ, ಇದು ನಿನ್ನ ಒಂದು ಇದಕ್ಕೆ ಸ್ವಭಾವಕ್ಕೆ ಇದು ಒಗ್ಗೋದಲ್ಲ, ನೀ ಕೆಲಸ ಮಾಡಬೇಡ, ನಿನಗಿದು ಸಲ್ಲದು ಅಂತ ಹೇಳ್ತಾನೆ. ಸೇರಿಕೊಂಡು ಸುಗ್ರೀವನೊಂದಿಗೆ ಸ್ನೇಹದಿ ಬಗೆಹರಿಸಿಕೊಳ್ಳೋಣ ನಮ್ಮ ವ್ಯವಹಾರ. ಮತ್ತು ಅವನು ಸಮಾಧಾನ ಮಾಡಿದ. ಈರಳಪ್ಪ ಮಾರಣ, ಅವನು ಏನಾದ್ರು ಇರ್ಬೋದೇಕ, ಸೇರಿಕೊಂಡು ಏನು ಮಾಡೋಣ, ಅವನಿಗೆ ಸಮಾಧಾನದಿಂದ ಅವನಿಗೆ ಕೊಟ್ಟಂಥ ವಚನಗಳನ್ನ ನೆನಪಿಸಿಕೊಡೋಣ. ಶಾಣೆತನದಿಂದ ದಾಟೋನು, ಕೋಪದಿಂದ ಆದರೆ ಕೆಲಸ ಕೆಟ್ಟು ಹೋಗ್ತೈತಿ. ಯಾವುದೇ ವಿಷಯವನ್ನು ನೋಡಿ ಇಲ್ಲಿ ವಾಲ್ಮೀಕಿ ಅದೇ ಹೇಳ್ತಾರೆ, ಏನೇ ಭಿನ್ನಾಭಿಪ್ರಾಯ ಬಂತು, ತಪ್ಪು ಗ್ರಹಿಕೆ ಆಗಿತ್ತಂದ್ರೆ ಅಲ್ಲಿ ನಾವು ಏನು ಮಾಡಬೇಕಂದ್ರೆ ಶಾಂತ ಚಿತ್ತದಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಉಪಯೋಗ ಒಂದು ವಚನ ಕೊಟ್ಟಿರ್ತಾರೆ, ಆ ವಚನ ಅವನು ಪಾಲಿಸಾಕ ಅದನ್ನು ಮರೆತು ಕೂತಿರ್ತಾನೆ. ಅವನಿಗೆ ಶಾಂತ ಚಿತ್ತದಿಂದ ಅವನಿಗೆ ತಿಳಿ ಹೇಳಿ ಆ ಕೆಲಸವನ್ನು ಮಾಡಿಸ್ಕೊಳ್ಬೇಕು. ಅವ್ನು ಕೊಟ್ಟ ವಚನ ಏನಿರ್ತದಲ್ಲ ಅದು ಕೆಲಸ ಮಾಡಿಸ್ಕೊಳ್ಬೇಕು. ಅದಕ್ಕೆ ನಾವೇನು ಮಾಡೋಣ, ನಮ್ಮ ಬುದ್ಧಿಯನ್ನು ಕೆಡಿಸ್ಕೊಳ್ಳೋದು ಬೇಡ, ಕೋಪದ ಕೈಯಾಗಿ ನಾವು ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡೋದು ಬೇಡ, ಮತ್ತೆಲ್ಲ ಕೆಟ್ಟು ಹೋಗ್ತಿದೆ. ಏನು ಮಾಡೋಣಂದ್ರೆ ಅವನ ಜೊತೆಗೆ ಸೇರಿಕೊಂಡು ಅವನಿಗೆ ಕೊಟ್ಟಂಥ ವಚನಗಳನ್ನ ನೆನಪಿಸಿ ಅವನ ಸ್ನೇಹದಿಂದ, ಒಂದು ದೋಸ್ತಿಯಿಂದ ಸ್ನೇಹದಿಂದ ಅವನೇನು ಮಾಡೋಣ, ನಮ್ಮ ವ್ಯವಹಾರವನ್ನು ಬಗೆಹರಿಸಿಕೊಳ್ಳೋಣ, ಅವನ ಮನಸ್ಸೋಲಿಸೋಣ, ನಮಗೆ ಸಹಾಯ ಮಾಡುವಂತೆ ಕೇಳಿಕೊಳ್ಳೋಣ ಅಂತ ಹೇಳಿ ರಾಮ ಹೇಳ್ತಾನೆ.
ಯಾಕಂದರೆ ಅಲ್ಲಿ ಕಬಂದ ಹೇಳಿರ್ತಾನೆ, ರಾಮನ ಎಲ್ಲಿದ ಅಂತ ಸಿಗಬೇಕಾದ್ರೆ ರಾಮನ ಅವನನ್ನು ಸೋಲಿಸಬೇಕಾದ್ರೆ ನೀವು ಹೋದರೆ ಆಗೋದಿಲ್ಲ, ಆದರೆ ನೀವು ಸುಗ್ರೀವನ ಸಹಾಯ ಇಲ್ಲದೆ ಸೀತೆಯನ್ನು ಹುಡುಕೋಕ್ಕೂ ಸಾಧ್ಯ ಇಲ್ಲ, ರಾವಣ ಗೆಲ್ಲಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಕಬಂದ ಇವ್ರಿಗೆ ಹೇಳಿರ್ತಾನೆ, ರಾಮನಿಗೆ ಹೇಳಿರ್ತಾನೆ. ರಾಮನ ನೋಡಿ ತಕ್ಷಣ ಹೇಳ್ತಾನವ, ಇಲ್ಲ ಸಿಟ್ಟಿಗೆ ಬುದ್ಧಿ ಕೊಡೋದು ಬೇಡ, ಹೇಗರೆ ಮಾಡಿಕೊಂಡು ಸುಗ್ರೀವನ ಮನವೊಲಿಸಿಕೊಂಡು ಅವನ ಸಹಾಯವನ್ನು ಪಡೆಯೋಣ, ಸ್ನೇಹದಿಂದ ಅವನ ಜೊತೆ ವ್ಯವಹಾರ ಮಾಡೋಣ, ಕೋಪದಿಂದ ವ್ಯವಹಾರ ಮಾಡೋದು ಬೇಡ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಮುಂದುವರೆದು, ಹಿತವಾಗಿ ಮಾತನಾಡು ಸುಗ್ರೀವನೊಂದಿಗೆ, ನೀ ಅಲ್ಲಿ ಹೋದ ಕೂಡಲೇ ಕೋಪದಿಂದ ಮಾತಾಡೋಕೆ ಹೋಗೋಡಪ್ಪ, ಅಗದಿ ಅವನಿಗೆ ಹಿತ ಅನ್ನೋ ಹಂಗೆ ಸೌಮ್ಯ ಮೃದು ಭಾಷೆಯಲ್ಲಿ ಸನ್ನಡತೆಯಿಂದ ನೀವು ಅವನ ಮುಂದೆ ಪ್ರೆಸೆಂಟ್ ಆಗು. ನೀನು ಶಿಟ್ಟಿನಿಂದ ಕೈಯಾಗ ಬಿಲ್ಲುವನ್ನು ಹಿಡ್ಕೊಂಡು ಮುಂದೆ ಹೋಗಬೇಡ, ಒಬ್ಬ ಸ್ನೇಹಿತನಂತೆ ಆಗಿ ನೀನು ಮೃದು ಭಾಷೆ ಉಪಯೋಗ ಮಾಡುತ್ತಾ ಒಂದು ಸನ್ನಡತೆಯಿಂದ ಅವನ ಮುಂದೆ ಹೋಗು ಮತ್ತು ಅವನಿಗೆ ಇದನ್ನು ನೆನಪಿಸಿಕೊಡು, ನೀನು ಕೋಪದಿಂದ ಹೋಗಬೇಡ ಅಂಥೇಳಿ ರಾಮ ಯಾರಿಗೆ ಲಕ್ಷ್ಮಣನಿಗೆ ಹೇಳ್ತಾನೆ. ಪಡೆದುಕೋ ನಮ್ಮ ಕಾರ್ಯ ಸಮಯ ಚೌಕಟ್ಟು, ಹೋಗು ಅವನಗಡೆ ಶಾಂತಚಿತ್ತದಿಂದ ಮಾತಾಡು. ನಮ್ಮ ಕಾರ್ಯ ಅಂದರೆ ಸೀತೆಯನ್ನು ಹುಡುಕುವ ಕಾರ್ಯ ಎಲ್ಲಿಂದ ಮಾಡೋದು, ಅದಕ್ಕೆ ಸಮಯದ ಚೌಕಟ್ಟನ್ನು ಹಾಕೋ, ಟೈಮ್ ಬೌಂಡ್, ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೋ, ಯಾವಾಗ ಹೋಗಬೇಕು, ಎಷ್ಟು ಅವಧಿ ಒಳಗೆ ಅದನ್ನು ಕೆಲಸ ಬಗೆಹರಿಸಬೇಕು ಅಂದರೆ ಟೈಮ್ ಬೌಂಡ್ ಒಂದು ಪ್ರೋಗ್ರಾಮ್ ಹಾಕೋ. ಅವನ ಕಡೆಯಿಂದ ಪ್ರೋಗ್ರಾಮ್ ಹಾಕ್ಕೊಂಡು ಇದನ್ನು ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ. ಲಕ್ಷ್ಮಣನಿಗೆ ಹಿತದ ಪಾಠ ಕಲಿಸಿ ಕಿಷ್ಕಿಂದಿಗೆ ಕಳಿಸಿದ ರಾಮ. ಈ ರೀತಿಯಾಗಿ ಸೌಮ್ಯದಿಂದ ಸನ್ನಡತೆಯಿಂದ ಶಾಂತಚಿತ್ತದಿಂದ ಸುಗ್ರೀವನ ಬಳಿ ಹೋಗಿ ಅದಕ್ಕೆ ಒಂದು ಯೋಜನೆ ಹಾಕ್ಕೊಳ್ರಿ, ಒಂದು ಎಷ್ಟು ಸಮಯದಲ್ಲಿ ಯಾವಾಗ ನಾವು ಸೀತೆ ಹುಡುಕಲಿಕ್ಕೆ ಶುರು ಮಾಡಬೇಕು, ಎಷ್ಟು ಸಮಯದಲ್ಲಿ ಆಕೆಯನ್ನು ಹುಡುಕಬೇಕು, ಹಿಂಪಡಿಬೇಕು ಅನ್ನುವಂಥದ್ದು ಒಂದು ಯೋಜನೆಯನ್ನು ಅವನು ಕೂಡ ಕೂತು ಹಾಕು ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಅಣ್ಣನ ಬೋಧನೆಯಂತೆ ಶಾಂತಚಿತ್ತದಿ ಧನುಷ್ಯಧರಿಸಿ ಸುಗ್ರೀವನ ಭೇಟಿಗೆ ನಡೆದ ಲಕ್ಷ್ಮಣ. ಕೋಪ ಒಂದು ಇಳಿದು ಹೋತು, ಅನ್ನ ಹೇಳಿದಂಗನ ಧನುಷ್ಯ ಧರಿಸ್ತಾನೆ, ಬಿಲ್ಲು ಬಾಣ ಹಾಕೊಳ್ತಾನೆ, ಕಿಷ್ಕಿಂದದಂತ ಹೊರಡ್ತಾನೆ. ರಾಮನ ವಿರಹ ಅಗ್ನಿದಿ ಹುಟ್ಟಿದ ಕೋಪಾಗ್ನಿಯಂತೆ ಜ್ವಲಿಸುತ್ತ, ನೋಡಿ ಕವಿ ಹೆಂಗೆ ಹೇಳ್ತಾನೆ, ರಾಮನ ವಿರಹ ಅಗ್ನಿ, ಅವನು ವಿರಹ ಅಗ್ನಿ ಎಷ್ಟು ಇದಾಗಿತ್ತಂದ್ರೆ ಅಂದರೆ ಅಷ್ಟು ಸುಡುವಂಥದ್ದು ಇತ್ತದು ಅಗ್ನಿ. ಯಾವುದು? ರಾಮನ ವಿರಹ ಅಗ್ನಿ. ಆ ವಿರಹ ಅಗ್ನಿಯಲ್ಲಿ ಹುಟ್ಟಿದಂಥ ಕೋಪದ ಅಲೆಗಳು, ಯಾಕಂದ್ರೆ ತೋರಿಸ್ಬಿಟ್ಟಿರ್ತಾನೆ ನಾವು, ಒಮ್ಮೆ ಸಿಟ್ಟು ಬಂದಿರ್ತೈತಿ ಅವ್ನು ಹೇಳು, ಇಲ್ಲಂದ್ರೆ ಹೊಡಿತೀನಿ ಅಂದರೆ ಅದನ್ನು ನೋಡಿರ್ತಾನೆ ನಾವು. ಕೋಪ ಅಗ್ನಿಯಂತೆ ಜಲಿಸುತ್ತಾ ಅದನ್ನು ಅನುಭವಿಸಿದಂಥ ಸಾಗಿದ ಲಕ್ಷ್ಮಣ ಮದನಾನೆಯಂತೆ. ಹೆಂಗೆ ರಾಮನ ವಿರಹದ ಸಿಟ್ಟಿನಲ್ಲಿ ಕೋಪಾಗ್ನಿ ಇತ್ತೋ, ಯಾರ ವಿಷಯಕ್ಕೆ, ರಾವಣ ವಿಷಯಕ್ಕಾಗಲಿ ಅಥವಾ ಸುಗ್ರೀವ ಕೊಟ್ಟ ಮಾತನ್ನು ಸರಿಯಾಗಿ ನಡೆಸ್ಕೊಡ್ಲಿಲ್ಲ ಅಂದ್ರೆ ಯಾವ ರೀತಿ ಅವನಲ್ಲಿ ಸಿಟ್ಟು ಬಂದಿತ್ತು, ಆ ಸಿಟ್ಟಿನ ಜ್ವಾಲೆಗಳು ಹೇಗೆ ಹೊರಗೆ ಬರ್ತಿದ್ವಲ್ಲ ಆ ಜ್ವಾಲೆಯಂತೆ, ನೋಡಿರಿ ಕವಿ ಹೇಗೆ ಹೇಳ್ತಾನೆ, ರಾಮನಲ್ಲಿ ಕಂಡ ಸಿಟ್ಟಿನ ಜ್ವಾಲೆಯಂತೆ ಲಕ್ಷ್ಮಣ ನಡೀತಾನೆ. ಸಾಗಿದ ಲಕ್ಷ್ಮಣ ಮದದಾನಿಯಂತೆ, ಆ ಅಗ್ನಿ ಜೊತೆಗೆ ಇನ್ನೊಂದು ಉಪಾಯ ಹೇಳ್ತಾನೆ. ಮದದಾನಿ ಹೆಂಗೆ ಹೋಗ್ತದಲ್ಲ ಎಲ್ಲ ಮುಂದೆ ಬಂದಂಥ ಒಂದು ಹೊಡ್ಕೊಂತ ಗಿಡ ಮುರ್ಕೊಂತ, ಆ ಒಂದು ದಾಟಿಯಲ್ಲಿ ಲಕ್ಷ್ಮಣ ಕಿಷ್ಕಿಂದದಂತ ನಡೆದ. ಪರ್ವತಗಳ ಮಧ್ಯೆ ವಾನರ ಸೈನ್ಯದಿ ಸುತ್ತುವರಿದ ನುಸುರದ ಅಸಾಧ್ಯ ಕಿಷ್ಕಿಂದ ಕಂಡ ಲಕ್ಷ್ಮಣ. ಪರ್ವತಗಳಿದ್ದು ಮತ್ತು ಅಲ್ಲೆಲ್ಲ ಅವ್ರದ್ದು ವಾನರ ಸೈನ್ಯನಿತ್ತು, ಇವನ್ನೆಲ್ಲ ಅನುಸರಿಸ್ಕೊಂತ ನುಸುಳಿಕೊಂಡು, ಅಂದರೆ ಕಿಷ್ಕಿಂದಕ್ಕೆ ವೈರಿಗಳಿಗೆ ಯಾರಿಗೂ ಅಷ್ಟು ಸುಲಭವಾಗಿ ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯ ಅಂದರೆ ಅದೇ, ಇನ್ನೊಬ್ಬರು ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಿಷ್ಕಿಂದ ಇರ್ತದೆ, ಯಾರಿಗೂ ಕಿಷ್ಕಿಂದಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಆಯಕಟ್ಟಿನ ಸ್ಥಳ, ಅಷ್ಟೊಂದು ಭದ್ರ ಸ್ಥಳ ಇರ್ತದೆ. ಆ ಕಡೆಗೆ ಲಕ್ಷ್ಮಣ ನಡೀತಾನೆ. ಕಿಷ್ಕಿಂದ ಕಂಡ ಪ್ರವೇಶಿಸಿದಂತೆ ಕಿಷ್ಕಿಂದದ ವಾನರ ವೀರರು ಅಂಗದನ ಬಳಿ ಬಂದರು. ವೀರಾವೇಶದ ಲಕ್ಷ್ಮಣ ಕಂಡು, ಲಕ್ಷ್ಮಣ ಏನು ಒಂದು ಶಿಟ್ಟಿನಿಂದ ಬರ್ತಾ ಇದ್ದ, ವೀರಾವೇಶದಾಗೇನು ಬರ್ತಾ ಇದ್ದ, ಅದನ್ನು ಈ ಸೈನಿಕರು ನೋಡ್ತಾರೆ. ವಾನರ ಸೈನಿಕರು ನೋಡ್ಕೊಂಡು ಓಡಿ ಬಂದು ಅಂಗದನಿಗೆ ಈ ವಿಷಯವನ್ನು ಮುಟ್ಟಿಸ್ತಾರೆ. ಅಂಗದನಿಗೆ ಅಂಗದನ ಬಳಿ ಬಂದರು. ವೀರಾವೇಶದ ಲಕ್ಷ್ಮಣ ಕಂಡು, ಲಕ್ಷ್ಮಣ ನುಡಿದನು ಅಂಗದನಿಗೆ. ಆ ಹುಡುಗ ಅವ ಹೇಳೋ ತಡೆಯಲ್ಲ ಓಡಿ ಬರ್ತಾನೆ.
ಅಂಗದ ಲಕ್ಷ್ಮಣ ಬಳಿ ಬರ್ತಾನೆ. ಅಂಗದನ ಕಂಡ ಲಕ್ಷ್ಮಣ ಹೇಳ್ತಾನೆ, ಓ ಬಾಲಕ, ಸುಗ್ರೀವನಿಗೆ ತಿಳಿಸು ನಾ ಬಂದ ವಾರ್ತೆ. ಬಾಲಕ ಇರ್ತಾನೆ, ಅವನಿಗೆ ಹೇಳ್ತಾನೆ, ನೋಡಪ್ಪ ಹುಡುಗ, ಹೋಗಿ ಸುಗ್ರೀವನಿಗೆ ಹೇಳೋ ನಾ ಬಂದ ವಾರ್ತೆಯನ್ನು ತಿಳಿಸು ಅಂತೇಳಿ ಅಂಗದನಿಗೆ ಹೇಳ್ತಾನೆ. ಓಡಿ ಸುಗ್ರೀವನ ಬಳಿ ಬಂದ ಅಂಗದ. ಅಷ್ಟು ಹೇಳ್ಬಿಡ್ದ ಹುಡುಗ ಏನು ಮಾಡಿದ, ಓಡಿದವನ ಸುಗ್ರೀವನ ಬಳಿ ಬರ್ತಾನೆ. ಲಕ್ಷ್ಮಣ ಭೇಟಿಗೆ ಬಂದು ವಾರ್ತೆ ತಿಳಿಸಿದ. ಸಣ್ಣ ಹುಡುಗ ಅವನಿಗೆ ಹೇಳ್ತಾನೆ, ಲಕ್ಷ್ಮಣ ನಿನ್ನ ಭೇಟಿಗೆ ಬಂದಾನ ಅಂತ ಅಂಗದ ಸುಗ್ರೀವನಿಗೆ ಹೇಳ್ತಾನೆ. ತಾರಾ ರೂಮ ಕಕ್ಷದಲ್ಲಿದ್ದ ಸುಗ್ರೀವನ ಯಾರ ಕಕ್ಷದಾಗಿದ್ದಪ್ಪ ಅಂದರೆ ಅಂಗದನ ತಾಯಿ ತಾರಾ ಮತ್ತು ರೂಮ ಇವ್ರ ಕಕ್ಷದಾಗಿರ್ತಾನ. ಅಲ್ಲಿ ಬಂದು ಅವನಿಗೆ ಈ ಹುಡುಗ ಹೇಳ್ತಾನೆ. ಅವನ ಸ್ಥಿತಿ ಹೇಗಿರ್ತದೆ ಸುಗ್ರೀವನಂದ್ರೆ, ಮಧ್ಯದ ಮಲ್ಲಿನಲ್ಲಿ ತಿಳಿಯಲಿಲ್ಲ ಅಂಗದನ ಮಾತು. ಸಣ್ಣ ಹುಡುಗ ಲಕ್ಷ್ಮಣ ಭೇಟಿಗೆ ಬಂದ ಬಗ್ಗೆ ಹೇಳಿದ, ಇವು ನಿಷೇಧಾಗಿದ್ದ, ಇವಂಗೆ ಸರಿಯಾಗಿ ಅಂಗದ ಹೇಳಿದ್ದೆ ಕೇಳಿಸ್ಲಿಲ್ಲ. ಅಂಗದನ ಮಾತು. ವಾನರರ ಗದ್ದಲ ಕೇಳಿ ಅಂತಃಪುರದ ಹೊರಬಂದ. ಹೊರಗಡೆಗೆ ವಾನರರು ಗದ್ದಲ ಮಾಡಕತ್ತಿದ್ರು. ಲಕ್ಷ್ಮಣ್ ನೋಡಿ ಅವನ ವೀರಾವೇಶ ನೋಡಿಕೊಂಡು ಅಲ್ಲೇ ಗದ್ದಲ ಏನಾದ್ರು ಮಾತಾಡ್ತಿದ್ರು, ಒಬ್ಬರೊಬ್ಬರು ಮಾತಾಡೋದು, ಒಂದು ಪ್ರಕಾರದ ಗದ್ದಲ ಹೊರಗಡೆ ನಡೆದ. ಇವನಿಗೆ ಕಿವಿಗೆ ಬಿತ್ತು. ನೋಡಿ, ಅಂಗದ ಹೇಳಿದಂಥ ಮಾತುಗಳು ಇವನಿಗೆ ಅರ್ಥ ಅಂದರೆ ತಿಳಿಲಿಲ್ಲ, ಅವನಿಗೆ ನಿಷೇಧಾಗಿರ್ತಾನೆ. ಹೊರಗೆ ಗದ್ದಲ ಏನಾಗ್ತಿರ್ತದಲ್ಲ ವಾನರನು, ಆ ಗದ್ದಲ ಕಿವಿಗೆ ಬಿದ್ದು ಕೂಡಲೇ ಇವು ಎಚ್ಚೆತ್ತುಕೊಳ್ತಾನೆ. ಅಸ್ತವ್ಯಸ್ತ ಆಭರಣ ಹೊಯ್ದಾಡುವ ಕಣ್ಗಳು. ವಾನರ ಗದ್ದಲ ಕೇಳಿ ಅಂತಃಪುರ ಹೊರಬಂದ. ವಾನರ ಗದ್ದಲ ಕೇಳ್ಕೊಂಡವನ್ನ ಅರಮನೆಯಿಂದ ಹೊರಗೆ ಬರ್ತಾನೆ. ಅರಮನೆ ಹೊರಗೆ ಬಂದ ಹೆಂಗೆ ಕಾಣ್ತಿದ್ದಂದ್ರೆ, ಅಸ್ತವ್ಯಸ್ತ ಆಭರಣ ಹೊಯ್ದಾಡ್ತಾ, ಅವನ ಮೈಮೇಗಿನ ಆಭರಣಗಳೆಲ್ಲ ಆ ಕಡೆ ಈ ಕಡೆ ಬಿಚ್ಚಿ ಹೊಯ್ದಾಡ್ತಾ ಇದ್ದು, ತೂಗ್ತಾ ಇದ್ವು. ಮುಂದೆ ಕಂಗಳು ಏನಾಗ್ತಾ ಇದ್ವು, ನಿಷೇಧಾಗಿದ್ದ, ತೂಗ್ತಾ ಇದ್ವು ಅವು. ಸುಗ್ರೀವ, ಲಕ್ಷ, ಪ್ರಭಾವ, ಹನುಮ ಮಂತ್ರಿಗಳು ಬಂದು ಬಳಿ ಲಕ್ಷ್ಮಣ ಬಂದ ವಾರ್ತೆ ಸುಗ್ರೀವನಿಗೆ ತಿಳಿಸಿದರು, ನುಡಿದರು. ಅಷ್ಟ್ರಾಗನ ಅಲ್ಲಿ ಒಂದು 3 ಜನ ಇರ್ತಾರೆ. ಹನುಮಂತ ಇರ್ತಾನೆ, ಪ್ರಭಾವನ ಹೆಸರಿನ ಮತ್ತೊಬ್ಬ ವೀರ ಇರ್ತಾನೆ, ಪ್ಲಕ್ಷ ಅಂತ ಹೆಸರಿನ ಮತ್ತೊಬ್ಬ ವೀರ ಇರ್ತಾನೆ. ಈ 3 ವೀರರು ಲಕ್ಷ್ಮಣ ಬರುವುದನ್ನು ತಿಳ್ಕೊಂಡು ತಕ್ಷಣ ಅವ್ರೇನು ಮಾಡ್ತಾರಂದ್ರೆ ಸುಗ್ರೀವನ ಬಳಿಗೆ ಬರ್ತಾರೆ. ಮಂತ್ರಿಗಳು ಬಂದು ಬಳಿ ಲಕ್ಷ್ಮಣ ಬಂದ ವಾರ್ತೆ ಸುಗ್ರೀವನಿಗೆ ತಿಳಿಸಿದರು ಮತ್ತು ಅವನಿಗೆ ಹೇಳ್ತಾರೆ, ನುಡಿತಾರೆ. ಏನು ನುಡಿತಾರೆ ಅಂದರೆ, ರಾಮ ಲಕ್ಷ್ಮಣ ನಿಜ ಸ್ನೇಹಿತರು, ನಿನ್ನ ಒಳ್ಳೆಯ ಸ್ನೇಹಿತರು ಅವರಿಬ್ಬರು, ಅಣ್ಣ ತಮ್ಮ ರಾಮ ಮತ್ತು ಲಕ್ಷ್ಮಣ. ಧನುರ್ಧಾರಿ ಲಕ್ಷ್ಮಣ ಬಂದಿಹನು ಭೇಟಿಗೆ ನಿನ್ನ. ಧನುರ್ಧಾರಿ ಲಕ್ಷ್ಮಣ, ಬೆಲ್ಲು ಮತ್ತು ಬಾಣಗಳನ್ನು ಧರಿಸಿದಂತಹ ಲಕ್ಷ್ಮಣ ನಿನ್ನ ಭೇಟಿಗೆ ಬಂದನಂತ ಹೇಳಿ ಈ 3 ಜನ ಸುಗ್ರೀವನಿಗೆ ಹೇಳ್ತಾರೆ. ಕಿಷ್ಕಿಂದ ಬನ್ನಿ ಸುಡುವ ಕೋಪದ ಕಣ್ಣಿನ ಲಕ್ಷ್ಮಣ, ಹಿತ ಮಾತುಗಳಿಂದ ಶಾಂತಪಡಿಸುವ ಅಗ್ನಿಯನ್ನು ಪಾಲಿಸು. ರಾಮನಿಗೆ ಕೊಟ್ಟ ವಚನ ಒಪ್ಪಂದಕ್ಕೆ ಅಟಲನಾಗು. ಓ ಸುಗ್ರೀವ ಬಂದವನ ರಾಮನ ನೀನು ನುಡಿತಾನ. ಸುಗ್ರೀವನಿಗೆ ಏನು ನುಡಿತಾನಂದ್ರೆ, ರಾಮ ಲಕ್ಷ್ಮಣ ನಿಜ ಸ್ನೇಹಿತರು ನಿಮ್ಮಂತ ಇವರು 3 ಮಂದಿ ಹೇಳ್ತಾರೆ. ಧನುರ್ಧಾರಿ ನಿಮ್ಮ ಭೇಟಿಗೆ ಬಂದಾನಂತ ಹೇಳ್ತಾರೆ. ಆವಾಗ ಕಿಷ್ಕಿಂದವನ್ನೇ ಸುಡುವ ಕೋಪದ ಕಣ್ಣಿನ ಲಕ್ಷ್ಮಣ ಹೆಂಗೆ ಕಾಣಿಸ್ತಿದ್ದಂದ್ರೆ, ಅವನ ಕೋಪದಿಂದ ಇಡೀ ಕಿಷ್ಕಿಂದವನ್ನೇ ಸುಡುವ ತಾನು ಏನೋ ಅನ್ನುವಂಥ ಇದರಿಂದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಇವನಿಗೆ, ಯಾರಿಗೆ ಅಂದರೆ ಸುಗ್ರೀವನಿಗೆ 3 ಮಂದಿ, ಹಿತ ಮಾತುಗಳಿಂದ ಶಾಂತಪಡಿಸು ಅಗ್ನಿಯನ್ನು. ಅಗ್ನಿ ರೂಪದ ಬರಾಕತ್ತಾನ, ನೀನು ಅಗದಿ ಹಿತ ಮಾತದಿಂದ ಸ್ವಾಂತನ ಹೇಳಿ ಮೊದಲು ಅವನು ಶಾಂತಪಡಿಸ್ಬೇಕು. ನೀನು ಪಾಲಿಸು ರಾಮನಿಗೆ ಕೊಟ್ಟ ವಚನ. ಆಮೇಲೆ ರಾಮನಿಗೇನು ವಚನ ಕೊಟ್ಟಿರಲಿಲ್ಲ, ಪಾಲಿಸು. ಮೊದಲು ಅವನು ಸಿಟ್ಟಿನಿಂದ ಬರಾಕತ್ತಾನ, ಅವನು ಸಮಾಧಾನ ಮಾಡಿದ ನಂತರ ರಾಮನಿಗೇನು ವಚನ ಕೊಟ್ಟಿದ್ದಲ್ಲ ಅದನ್ನು ಪಾಲಿಸು, ಅದನ್ನು ಒಪ್ಪಂದಕ್ಕೆ ಅಟಲನಾಗುವ ಸುಗ್ರೀವ. ಅವನಿಗೆ ಭರವಸೆ ಕೊಡು, ವಚನ ಅಂತ ನಡ್ಕೊಳ್ತಾನೆ ಅನ್ನೋಂಗೆ ಭರವಸೆ ಕೊಟ್ಟು ಅವನ ಕೋಪಾಗ್ನಿಯನ್ನು ನೀನು ಶಮನ ಮಾಡಬೇಕಂತ ಹೇಳಿ ಈ 3 ಸುಗ್ರೀವನಿಗೆ ಹೇಳ್ತಾನೆ. ಮುಂದೆ ರಾಮ ಬಂದ ನಂತರ ಸುಗ್ರೀವರ ಭೇಟಿ ಆದಮೇಲೆ ಅಲ್ಲಿ ಏನು ಸಮಾಧಗಳು ನಡೀತವೆ, ಬೆಳವಣಿಗೆಗಳೇನಾಗ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.